ಥರ ಕಾನೂನು ನಮ್ಮ ದೇಶದಲ್ಲಿ ಬರಬೇಕು. ಅತ್ಯಾಚಾರ ಮಾಡಿದ್ರೆ ಯಾರೇ ಆಗಿದ್ರು ಕೂಡ ಎನ್ಕೌಂಟ್ರ್ ಮಾಡಬೇಕು. ಕಾನೂನು ಬದಲಾಗಬೇಕು. ಎಷ್ಟೊಂದು ಟೆಕ್ನಾಲಜಿ ಬದಲಾಗ್ತದೆ, ನಮ್ಮ ದೇಶ ಬದಲಾಗ್ತದೆ, ಆದರೂ ಅದೇ ಕಾನೂನು ಇಟ್ಕೊಂಡು ಇನ್ನೂ ಎಷ್ಟು ಜನ ಈ ಥರ ರೇಪ್ ಆಗಬೇಕು, ಅವಾಗ ಬದಲಾಗುತ್ತೋ? ಇಲ್ಲಿ ಬದಲಾಗಲ್ಲ. ಕಾನೂನ ಬದಲಾಯಿಸಿ ದಯವಿಟ್ಟು. ಅಲ್ಲ, 5 ವರ್ಷದ ಮಗು ಮೇಲೆ ರೇಪ್ ಮಾಡಿದ್ದಾನೆ ಅಂದರೆ ಆ ಮಗು ಮೇಲೆ 30 ವರ್ಷದ ಮುದುಕಿ ಮೇಲೆ ರೇಪ್ ಮಾಡ್ತಾನೆ. ಅದು ಏನಾಗಿದೆ ನಮ್ಮ ದೇಶ? ಕಾಮ ಅನ್ನೋದು ಎಲ್ಲರಿಗೂ ಕಾಮನ್ನು, ಅದು 5 ವರ್ಷದ ಮಗು ಮೇಲೆ ಯಾವ ರೀತಿ ಕಾಮ ಬರುತ್ತೆ? ಅಯ್ಯೋ, ಪುಟ್ಟ ಮಗು, ಮಕ್ಕಳು ದೇವ್ರಿಗೆ ಸಮಾನ, ಆದರೆ ಚಿಕ್ಕ ಮಗುನ ಆ ಕಾಮದ ದೃಷ್ಟಿಯಲ್ಲಿ ಯಾವ ಥರ ನೋಡ್ತಾರೆ? ನಾವು ಮನುಷ್ಯ ಜಾತಿ ಎಷ್ಟು ಕೀಳು ಮಟ್ಟಕ್ಕೆ ಇಳಿದಿದೆ ಅಂದರೆ, ಮನುಷ್ಯನ ಜಾತಿ ಇನ್ನೊಂದು ಸಲ ಮನುಷ್ಯನ ಜಾತಿನೇ ಬೇಡ ಅನ್ಕೋಬೇಕು. ಪ್ರಾಣಿಗಳೇ ಗುಣದಲ್ಲಿ ಮೇಲು ಅಂತಾರಲ್ಲ, ಅದು ನಿಜವಾದ ಮಾತು. 5 ವರ್ಷದ ಮಗು ಮೇಲೆ ಯಾವ ರೀತಿ ಕಾಮ ದೃಷ್ಟಿ ಇರುತ್ತೆ ಮನುಷ್ಯನಿಗೆ? ಕಾಮ ಪ್ರತಿಯೊಬ್ಬರಿಗೂ ಇರುತ್ತೆ. ಫಸ್ಟ್ ಇಷ್ಟೊಂದು ಮನುಷ್ಯ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದು ಆ ಮಗುನ ಕೊಲೆ ಮಾಡಿ, ರೇಪ್ ಮಾಡಿ ಕೊಲೆ ಮಾಡ್ತಾನೆ ಅಂದರೆ, ಅವ ಅಪ್ಪ ಅಮ್ಮನ ಜೊತೆ ಬೆಳೆದಿರೋ ಮಕ್ಕಳಲ್ವ ಅವರು? ಅವ್ರ ಅಕ್ಕ ತಂಗಿ ಇಲ್ವಾ? ಅವ್ರ ತಾಯಿ ಇರಲ್ವ? ಮಕ್ಕಳ ಮೇಲೆ ಯಾವ ರೀತಿ ಕಾಮ ಅನ್ನೋದು ಬರುತ್ತೆ? ಮಕ್ಕಳು ದೇವ್ರಿಗೆ ಸಮಾನ. ಇನ್ನಾದರೂ ನಮ್ಮ ಕಾನೂನುಗಳಲ್ಲಿ ಬದಲಾವಣೆಗಳನ್ನ ಮಾಡಿ ಈ ರೀತಿ ಎನ್ಕೌಂಟ್ರ್ ಮಾಡಿ ಬಿಸಾಕಬೇಕು. ಮಕ್ಕಳ ಮೇಲೆ ಕಾಮ ಅನ್ನೋದು ಯಾವ ಥರ ಬರುತ್ತೆ? ಮನುಷ್ಯನ ಜಾತಿನಾಗರು ನಮ್ಮದು. ಅವನು ಯಾವ ರಾಜ್ಯದನೇ ಆಗಲಿ, ಅವನೊಬ್ಬ ಮನುಷ್ಯ ತಾನೆ.